ಹಾಯ್ ಫ್ರೆಂಡ್ಸ್, ಇವತ್ತು ವಿಶ್ವನೇ ಗೆದ್ದ ಸಂತೋಷ. ಸಮಸ್ತ RCB ಅಭಿಮಾನಿಗಳಿಗೆ, ಕನ್ನಡ ನಾಡಿನ ಎಲ್ಲ ಜನಗಳಿಗೂ ವಿಶ್ವ ಗೆದ್ದ ಅನುಭವ. ಯಾಕೆ ಅಂತ ತಮಗೆ ಗೊತ್ತಾಗಿರ್ಬೋದು. ನಮ್ಮ ಹೆಮ್ಮೆಯ RCB ಎರಡನೇ ಬಾರಿಗೆ ಕಪ್ಪನ್ನು ಎತ್ತಿ ಹಿಡಿದಿದೆ. ಗುಜರಾತ್ನಲ್ಲಿ ಹೋಗಿ ಗುಜರಾತಿನ ಜನರ ಮಧ್ಯೆ ಗುಜರಾತ್ ಟೈಟನ್ಸನ್ನು ಸೋಲಿಸಿ ಸತತ ಎರಡನೇ ಬಾರಿ ಕಪ್ಪನ್ನು ಗೆದ್ದು ಮೂರನೇ ಬಾರಿ ಕಪ್ ಗೆಲ್ಲೋಕ್ಕೆ ರೆಡಿಯಾಗಿದೆ. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈ ಸಲನೂ ಕಪ್ ನಮ್ಮದೇ. ಈ ಒಂದೇ ಕಾರಣಕ್ಕೆ RCB ಕಪ್ ಗೆದ್ದೇ ಗೆಲ್ಲತ್ತೆ ಅನ್ನೋ ಒಂದು ವಿಶ್ವಾಸದ ಹಾಗೂ ಖಚಿತವಾದ ಮಾಹಿತಿಯನ್ನು ಕೊಟ್ಟಿದ್ದೆ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡ್ಕೊಂಬಂದು ಈ ವಿಡಿಯೋನ ನೋಡಿ. ನಾನು ಆ ವಿಡಿಯೋದಲ್ಲಿ ಹೇಳಿರುವಂಥ ಎಲ್ಲ ಅಂಶಗಳು ಸತ್ಯ ಆಗಿದೆ. RCB ಗೆದ್ದೇ ಗೆಲ್ಲತ್ತೆ ಅಂತ ಹೇಳಿದ್ದೆ, ಅದು ಆಗಿದೆ. RCB ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ಆಗಬೇಕು, ಎರಡನೇ ಬ್ಯಾಟಿಂಗ್ ಮಾಡಿದಾಗ ಎಷ್ಟು ರನ್ನಿಗೆ ಹೊಡಿತಾರೆ, ಗುಜರಾತ್ ಎಷ್ಟು ರನ್ನನ್ನು ಹೊಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪ್ರೆಡಿಕ್ಷನನ್ನು ಹೇಳಿದ್ದೆ. ಅದ್ರ ಜೊತೆ ಒಂದು ಪರಮ ಪವಿತ್ರವಾದ ಬಸವನ ಭವಿಷ್ಯವನ್ನು ಕೂಡ ಹೇಳಿದ್ದೆ. ಈ ಎಲ್ಲ ಭವಿಷ್ಯ, ಎಲ್ಲರ ನಿರೀಕ್ಷೆ, ಪ್ರಪಂಚಾದ್ಯಂತ ಇರುವಂಥ ಸುಮಾರು 80 ಕೋಟಿಗೂ ಅಧಿಕ RCB ಅಭಿಮಾನಿಗಳ ಶುಭ ಹಾರೈಕೆಯಿಂದಾಗಿ ಈ ದಿನ RCB ಮತ್ತೆ ಚಾಂಪಿಯನ್ ಆಗಿ ಹೊರಬಂದಿದೆ. ಎಷ್ಟು ಹೆಮ್ಮೆ ಆಗತ್ತೆ ಅಂತ ಹೇಳಿದ್ರೆ, ನಮ್ಮ ಕನ್ನಡ ನಾಡಿನ ಈ ಟೀಮು ಕಳೆದ 17 ವರ್ಷಗಳಿಂದ 3 ಬಾರಿ ಫೈನಲಿಗೆ ಹೋದರೂ ಕೂಡ ಕಪ್ಪು ಮರೀಚಿಕೆ ಆಗಿತ್ತು. ಅಕ್ಕಪಕ್ಕದ ಮನೆ ಅಂಕಲ್ ಮಕ್ಕಳುಗಳು CSK ಇರ್ಬೋದು, SRH ಎಲ್ಲರೂ ಕೂಡ ನಿಮಗೆ ಕಪ್ ಸಿಗಲ್ಲ, ಲಾಲಿಪಾಪ್ ಸಿಗತ್ತೆ ಅಂತ ಹೇಳಿದರು. ಬಟ್ ಲಾಲಿಪಾಪನ್ನು ಯಾರಿಗೆ ಕೊಟ್ಟು? ಇದೇ CSK ಅವರಿಗೆ, ಪ್ರತಿಯೊಂದು ಟೀಮವರಿಗೂ ಲಾಲಿಪಾಪನ್ನು ಕೊಟ್ಟು ಸತತ ಎರಡನೇ ಬಾರಿಗೆ RCB ಕಪ್ಪನ್ನು ಎತ್ತಿ ಹಿಡಿದಿದೆ. ಇದು ನಮ್ಮ ಎಲ್ಲರಿಗೂ ಸಂತೋಷದ ವಿಚಾರ ಅಂತಲೇ ಹೇಳ್ಬೋದು. ಅಭಿಮಾನಿಗಳ ಸಂಭ್ರಮಾಚರಣೆ ಯಾವ ಲೆವೆಲಲ್ಲಿದೆ ಅಂತ ಹೇಳಿದ್ರೆ, ಎಲ್ಲ ಇಂಟರ್ನೆಟ್ಗಳು ಜಾಮ್ ಆಗಿ ಹೋಗಿದೆ. ಫೇಸ್ಬುಕ್ಕಿಂದ ಹಿಡ್ಕೊಂಡು, ಇನ್ಸ್ಟಾಗ್ರಾಮಿಂದ ಹಿಡ್ಕೊಂಡು, ಯೂಟ್ಯೂಬಿಂದ ಅಷ್ಟು ಪೋಸ್ಟ್ಗಳು ಬರ್ತಾಯಿದೆ, ಅಷ್ಟು ವಿಡಿಯೋಗಳು ಬರ್ತಾಯಿದೆ. ಈ ದಿನ ನಮ್ಮ ಹೆಮ್ಮೆಯ ನಾಯಕ, ಸತತ 2 ಬಾರಿ ಚಾಂಪಿಯನ್ ತಂಡದ ನಾಯಕರಾಗಿದ್ದ ರಜತ್ ಪಟಿದಾರ್ ಅವರು ಇವತ್ತು ಟಾಸ್ ಗೆದ್ದ ನಂತರ ಏನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಆಗಿತ್ತು. ನಮ್ಮ ಪ್ರೆಡಿಕ್ಷನ್ ಏನಾಗಿತ್ತು, ಟಾಸ್ ಗೆದ್ದರೆ ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡ್ರೆ ಯೂಸ್ ಆಗತ್ತೆ ಅಂತ ಹೇಳಿದ್ದು. ಅದೇ ರೀತಿ ರಜತ್ ಪಟಿದಾರ್ ಅವರು ಕೂಡ ಟಾಸ್ ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡ್ರು. ಒಂದು 20 ರನ್ವರೆಗೂ ಎಲ್ಲ ಸರಿಯಾಗಿ ಇತ್ತು. ಎರಡನೇ ಓವರಲ್ಲಿ ಸಾಯಿ ಸುದರ್ಶನ್ ಔಟ್ ಅಂತ ಬಿಟ್ಟು ಎಲ್ಲ ಸಂಭ್ರಮ ಮಾಡ್ತಾಯಿದ್ರು. ಆದರೆ ಥರ್ಡ್ ಅಂಪೈರ್ ಡಿಸಿಷನ್ನಲ್ಲಿ ಅವರು ನಾಟ್ಔಟ್ ಅಂತ ಬಂತು. ಮತ್ತೆ ಎಲ್ಲರಿಗೂ ಭಯ ಸ್ಟಾರ್ಟ್ ಆಯಿತು. ಬಟ್ ನಮ್ಮ ವೇಗಿಗಳು, ಅದರಲ್ಲೂ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಡುಪ್ಲಿ ಪ್ರತಿಯೊಬ್ಬರು ಕೂಡ ಒಂದು ವಿಕೆಟ್ ತೆಗಿಬೇಕು ಅಂತ ಕಾಯ್ತಾಯಿದ್ರು. ಆ ಕ್ಷಣ ಬಂದೇ ಬಿಡ್ತು. 21 ರನ್ ಇದ್ದಾಗ ಗುಜರಾತ್ ತಂಡದ ನಾಯಕ ಶುಭ್ಮನ್ ಗಿಲ್ ಅವರು ಔಟಾಗಿ ಪೆವಿಲಿಯನ್ ಸೇರಿದ್ರು. ದುರಂತ ನಾಯಕ ಅಂತಲೇ ಹೇಳ್ಬೋದು ಸಾಯಿ ಸುದರ್ಶನ್. ಕಳೆದ 2 ಮ್ಯಾಚ್ಗಳಲ್ಲೂ ಕೂಡ ಬ್ಯಾಟನ್ನು ಹಿಡಿಯೋಕ್ಕಾಗ್ದೇ ಹಿಟ್ ವಿಕೆಟ್ ಆದಂಥ ವ್ಯಕ್ತಿ ಅವರು ಇವತ್ತು ಮಿಂಚ್ತಾರೆ ಅನ್ನೋ ಒಂದು ಭರವಸೆ ಇತ್ತು, ಅದು ಕೂಡ ಮಾಯ ಆಯಿತು. ಪವರ್ ಪ್ಲೇ ಮುಗಿಯೋರೊಳಗೆ ಆಲ್ಮೋಸ್ಟ್ ಅವರು 4-5 ವಿಕೆಟ್ ಹೋಗಿ ಸಂಕಷ್ಟದ ಪರಿಸ್ಥಿತಿ ಇತ್ತು. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ವಾಷಿಂಗ್ಟನ್ ಸುಂದರ್, ಮಾಜಿ RCB ಆಟಗಾರ, ಅವರೊಬ್ಬರೇ ರನ್ನನ್ನು ಹೊಡೆದು ಗೌರವಯುತವಾದ ಮೊತ್ತ ಅಂದರೆ 156 ರನ್ಗಳ ಟಾರ್ಗೆಟನ್ನು ಕೊಟ್ಟಾಗ
RCB ಈ ಸಲ ಗೆಲ್ಲೋದು ಪಕ್ಕ ಅಂತ ಪ್ರತಿಯೊಬ್ಬರು ನಂಬ್ಕೊಂಡಿದ್ರು. ಅದು ಸತ್ಯ ಆಗಿದೆ. ಎರಡನೇ ಬಾರಿಗೆ 2 ಕಪ್ಗಳನ್ನು ತೆಗೆದುಕೊಂಡಿರೋದು RCBಯ ಹೆಮ್ಮೆ, ನಮ್ಮೆಲ್ಲರ ಕರ್ನಾಟಕ ಜನರ ಹೆಮ್ಮೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.